ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಿನ್ನೆ ಏನು ನಾವು ವೀಡಿಯೋ ನಿಲ್ಲಿಸಿದ್ವಿ, ನಾನು ಇವಾಗ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವರು ಇಲ್ಲಿದ್ದಾರೆ ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಇದೆಲ್ಲ ಕಟ್ಟಿ, ಇದೆಲ್ಲ ಕಟಾವು ಮಾಡಿ ಇದನ್ನು ಇದು ಮಾಡ್ತಾ ಇದ್ದಾರೆ. ನಾನು ಇದಕ್ಕೆ ಬೇಜಾನ್ ಹೆಲ್ಪ್ ಮಾಡಿದ್ದೀನಿ, ಬಟ್ ನಂದು ಯಾವುದು ವೀಡಿಯೋ ಮಾಡಿಲ್ಲ ಇವರು. ಇಲ್ಲ ಗೈಸ್, ನಾನು ಕಟ್ ಮಾಡಿದ್ದೀನಿ. ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇವಾಗ ಇದನ್ನು ತೊಗೊಂಡು ಮನೆಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಇನ್ನೇನು ಬರುತ್ತೋ ಅದಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಲೆಟ್ಸ್ ಗೋ. ನಾನು ಹೇಳ್ದೆ ಇನ್ನೊಬ್ರು ನಾನದು ಕರ್ಕೊಂಡು ಹೋಗೋ ಅಂತಂದ್ಬಿಟ್ಟು, ದೊಡ್ಡದಾಗಿ ಇಲ್ಲ ಅಣ್ಣ ನಾನೇ ಎತ್ಕೊಂಡು ಹೋಗ್ತೀನಿ ಇಷ್ಟು ದೊಡ್ಡ ಕಟ್ನ ಅಂತ ಅಂದ್ಬಿಟ್ಟು ಎತ್ಕೊಂಬಂದ. ಇಲ್ಲಿ ನೋಡಿದೆ, ಎಲ್ಲಿ ಬಂದು ಎಲ್ಲ ಬಿಚ್ಚೋಗೈತಂತೆ, ಅದು ಇವಾಗ ಮತ್ತೆ ಕಟ್ಟಬೇಕು. ಇವಾಗ ಅರ್ಥ ಆಯ್ತು ಅನ್ಸುತ್ತೆ ನೋಡಿ ಗಾಯ್ಸ್, ಇವರು ಕೆಲಸ ಮಾತ್ರ ಇಲ್ಲ ಗಾಯ್ಸ್, ಮಾತ್ರ 3 ಊರಿಗೆ ಆಗ್ತದೆ. ಸುಳ್ಳು ಹೇಳ್ತೀಯಾ? ನೋಡಿ ಗಾಯ್ಸ್, ಗಿರೀಶ್ ಅವರು ಈ ಗಾಡಿನ ಓಡಿಸ್ಕೊಂಡು ಹೋಗ್ತಾರೆ ಒಬ್ಬರೇ. ಅದು ಚಾಲೆಂಜ್. ಗಿರೀಶ್ ಅವರೇ, ಏನೋ ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಈ ಗಾಡಿನ ನೀವು ಒಬ್ಬರೇ ಓಡಿಸ್ಕೊಂಡು ಹೋಗ್ತೀರಾ ಇಲ್ವಾ ಅಂತ. ಚಾನ್ಸೇ ಇಲ್ಲ. ನೋ ವೇ. ನಾವು ಈ ಗಾಡಿ ಓಡಿಸೋದೆಲ್ಲ ಬಿಟ್ಬಿಟ್ಟಿದೀವಿ. UK ಹೋದ್ಮೇಲೆ ಗಾಡಿ ಓಡಿಸೋದೆಲ್ಲ ಬಿಟ್ಬಿಟ್ಟಿದೀವಿ. ಇವಾಗ ಏನಿದ್ರು ಕಾರ್ ಓಡಿಸೋದು ನಾವು ಇವಾಗ. ನೋ ಗೈಸ್, ಅವ್ರಿಗೆ ಅದು ಬರಲ್ಲ ಗೈಸ್. ಬಂದ ಹಾಯ್ ಗಾಯ್ಸ್, ಹಲೋ ಗಾಯ್ಸ್, ಓವರ್ ಯು ಗಾಯ್ಸ್. ಗಾಡಿಗೆ ಬರ್ತಾ ಇದ್ದಾವೆ ಗಾಯ್ಸ್. ನೀನು ಆ ಕಡೆ ಗಾಡಿ ನೋಡ್ಕೊಂಡು ತಿರುಗಿಸೋ, ಆಮೇಲೆ ಅಲ್ಲೋ ಗಾಯ್ಸ್ ಆಗೋದಿಯಾ. ಓಯ್ ಎಂಟ್ರಿ ಹೊಡಿತೀನಿ ಅಂದ್ರೆ ಕಂಗ್ರಾಚುಲೇಷನ್ ಬ್ರದರ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬರೀ ಇಂಥದೆಯಾ. ತಡ್ತೀನಿ ನೀಟಾಗಿ. ಇಲ್ಲಿ ದೀಪ ಇತ್ತಾಕ ಮುಂದ್ಗಡೆ ದೀಪ ಕಾಣಿಸ್ಬೇಕಲ್ಲ ಎಲ್ಲಾರ್ಗು. ಇಲ್ಲಿ ಏನು ಮಾಡ್ತಿದೀವಿ ಅಂತಂದ್ರೆ, ಆ ತಟ್ಟೆದಲ್ಲೇ ನಾವು ದೀಪ ನೀಡೋದು. ಸೊ ಅದಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಸೇರ್ಕೊಂಡು. ಇಲ್ಲಿ ತ್ರಿಮೂರ್ತಿಗಳು, ಅದಕ್ಕೆ ನಮ್ಮ ಅಮ್ಮನೂ ಸೇರಿಸ್ಕೊಂಡಿದ್ದೀವಿ ಇಲ್ಲಿ. ಓಕೆ ಗಾಯ್ಸ್, ಇವಾಗ ನಾವು ಮನೆ ಹತ್ರ ಬಂದಿದ್ದೀವಿ. ನೈಟ್ ಆಗ್ತಾ ಬಂತು. ಸೊ ನಮ್ಮ ಕುಕಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ದಾರೆ, ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ. ನೀವೇನಕ್ಕೆ ಬಂದಿರೋ ಸೈಡಿಗೆ ಬರಲ್ಲ. ಹೌದಾ, ಆಯ್ತು. ಸೊ ಇಲ್ಲೆಲ್ಲರೂ ಇವರೆಲ್ಲ ಕುಕಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇನ್ನೇನಪ್ಪ ಸಮಾಚಾರ? ನೀವೇನಾದ್ರು ಮಾತಾಡ್ತೀರಾ? ಸಮಾಚಾರ ಏನಿಲ್ಲ. ಅವಾಗಲೇ ಎಲ್ಲ ಕಳ್ತನ ಮಾಡ್ಕೊಂಡು ರೇಷನ್ ಎಲ್ಲ ತಿಂದಾಗ್ತಾ ಇದ್ದಾರೆ. ನಾನು ತಿಂದ್ಮೇಲೆ ಇವ್ರು ಕೂಡ ತಿಂದಿದ್ದಾರೆ ಗಾಯ್ಸ್. ಇವನೇ ಎದ್ದಿದ್ದ ಕೈ ನೋಡಿ ಗಾಯ್ಸ್. ಇವನು ತಿಂದ್ಬಿಟ್ಟು ತಿಂದಿರೋ ಒಂಥರ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಇವನೇ ಎಲ್ಲ ಕಳ್ತನ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಬಾರ ಇವಾಗ ಹೇಳ್ಬಾರ ಗೈಸ್ ನೋಡಿ, ಇವನೇ ಎಲ್ಲ ಕಳ್ತನ ಮಾಡಿರೋದು. ಎಲ್ಲ ಕಳ್ತನ ಮಾಡ್ಕೊಂಡು ಚೆನ್ನಾಗಿ ಏನಂದ್ರೆ ಅದೆಲ್ಲ ಮಾತಾಡಬಾರ್ದು. ನೀನು ಕರೆಕ್ಟಾಗಿ ಮಾತಾಡಬೇಕು. ಹಲೋ ಗೈಸ್, ಸೊ ಬರೋ ಈ ಕಡೆ. ಸೊ ನಾವು ರೆಡಿ ಆಗಿದ್ದೀವಿ ದೀಪ ಎತ್ತೋದಕ್ಕೆ. ಪಂಚೆ ಎಲ್ಲ ಹಾಕೊಂಡು ಇದೇ ಔಟ್ಫಿಟ್ಟು. ಇವನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಸುಮ್ಮನೆ ವೀಡಿಯೋಗೋಸ್ಕರ ಬಂದಿರೋದು ಅಷ್ಟೇ ಅವರು. ಸೊ ಅಲ್ಲಿ ಮನೆ ಈಚೆ ಅಲ್ಲಿ ಹೊರಗಡೆ ದೀಪನ ನಮಗೆ ರೆಡಿ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ ಈಗ. ಸೊ ಬನ್ನಿ, ಈಗ ನಾವು ಹೋಗೋಣ, ಊರೊಳಗಡೆ ಹೋಗಿ ದೀಪನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಈಗ ಬನ್ನಿ, ನಾವು ದೀಪ ಮಾಡ್ತಾ ಇರೋದನ್ನು ನೋಡೋಣ ಹೆಂಗೆ ಮಾಡ್ತಾ ಇದ್ದಾರೆ ಏನು ಅಂತ. ಇಲ್ಲಿ ಬರ್ತಾ ಇದ್ದಾರೆ. ಕೆಲ್ಸ್ಕೊಡ್ತೀರಿ ನೀವು ನಂಗೆ. ಚೆನ್ನಾಗಿ ಮಾಡ್ತಾರೆ. ಇದನ್ನ ವಿಶೇಷವಾಗಿ ಬುಟ್ಟಿಗಳಲ್ಲಿ ಮಾಡ್ತಾರ, ಆದ್ರೆ ಇದನ್ನ ನಾವು ದೇವ್ರ ತಟ್ಟೆಗೆ ಮಾಡಿದೀವಿ ಅಂತ ನೀನ್ ಕಂಟೆಂಟ್ ಕೊಡ್ಬೇಕು. ನೀನೇ ಹೇಳ್ಬಿಟ್ಟಲ್ಲ ಬಿಡಿ ಇವಾಗ. ಅಯ್ಯೋ, ಆ ವಾಯ್ಸು ರೆಕಾರ್ಡ್ ಆಗೈತಾ? ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಗೈಸ್, ಈಗ ನಮ್ಮದು ಪೂಜೆ ಎಲ್ಲ ಮುಗಿದಿದೆ. ನಾವು ಇವಾಗ ರೆಡಿ ಆಗಿದ್ದೀವಿ ತೊಗೊಂಡೋಗೋದಕ್ಕೆ. ಆ್ಯಂಡ್ ನಮಗೆ ದೀಪ ಮಾಡಿಕೊಟ್ಟವ್ರಿಗೆ ಆ್ಯಕ್ಚುಲಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ಕೂಡ ಆಗಿಲ್ಲ ನಮ್ಮ ಚಿಕ್ಕಮ್ಮಗೆ. ಬಿಕಾಸ್ ಹರಿಬರಿ ಆಗೋಯ್ತು, ಬ್ಯುಸಿ ಆಗೋಯ್ತು. ಸೊ ಸೀದಾ ದೀಪ ಮುಗಿಸ್ಕೊಂಡು ಅಲ್ಲಿ ಡೆಕೋರೇಟ್ ಎಲ್ಲ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದುಬಿಟ್ಟು ನಾವು ಊರೊಳಗಡೆ. ಸೊ ಅವರಿಗೆ ಈ ಒಂದು ಮುಖಾಂತರ ನಮ್ಮ ಚಿಕ್ಕಮ್ಮಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮಿಂದನೇ ಇವತ್ತು ನಮ್ಮದು ಒಂದು ದೀಪ ಇಷ್ಟು ಚೆನ್ನಾಗಿ ಬಂದಿರೋದು.
ಥ್ಯಾಂಕ್ ಯು ಸೊ ಮಚ್. ನೋಡಿ ಇವಾಗ ಲೇಡೀಸ್ ಗ್ಯಾಂಗ್ ಏನು ಮಾಡ್ತೀರಾ? ಏನೇನು ಮಾಡಲ್ಲ, ನೀವು ಲೇಡೀಸ್ ಆಗಿಬಿಟ್ರೆ ನಾನು ಭಯ ಬಿದ್ದು ಹೋಗ್ಬೇಕಾ? ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಟೈಮು ಬೆಳಿಗ್ಗೆ 5 ಗಂಟೆ ಆಗಿದೆ. ನಾವಿನ್ನ ಇಲ್ಲೇ ಕೂತ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಇದು ಏನು ಪ್ರೊಸೀಜರು ಅಂತಂದರೆ, ಈ ಇಡೀ ಊರೊಳಗಡೆ ಒಂದೊಂದು ಮನೆಗೂ ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ, ಯಾರು ದೀಪ ಎತ್ತುತ್ತಾ ಇದ್ದಾರೆ ಅವರನ್ನು. ಸೊ ಕರ್ಕೊಂಬರ್ಬೇಕಾದ್ರೆ ಅವರು ರೋಡ್ ಮೇಲೆಲ್ಲ ನಡೆಯೋಂಗಿಲ್ಲ, ಅವರಿಗೆ ಬಟ್ಟೆ ಹಾಕಬೇಕು, ರೋಡ್ ಮೇಲೆ ನೆಲದ ಮೇಲೆ ನಡೆಯೋಂಗಿಲ್ಲ ಅಂತಂದ್ಬಿಟ್ಟು ಆ ಬಟ್ಟೆ ಮೇಲೇ ನಡ್ಕೊಂಬರ್ಬೇಕು. ಈ ಥರ ಕರ್ಕೊಂಬಂದು ಒಂದೊಂದು ಫ್ಯಾಮಿಲಿದಲ್ಲೇ ಒಬ್ಬೊಬ್ಬರನ್ನ ಕರ್ಕೊಂಬಂದು ಒಂದು ಪ್ಲೇಸಲ್ಲಿ ಕೂರಿಸ್ತಾರೆ, ಊರಿನ ಮಧ್ಯದ ಪ್ಲೇಸಲ್ಲಿ. ಸೊ ಈ ಥರ ಒಬ್ಬೊಬ್ಬರಿಗೆ ಹೋಗಿ ಮಾಡ್ಕೊಂಬರೋಷ್ಟೊಳಗಡೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ನೋಡಿದರೆ ನಮ್ಮದು 5 ಗಂಟೆ ಆಗಿದೆ. ನಿನ್ನೆ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಮಾಡಿರೋದಂತೆ. ಸೊ ಆಲ್ಮೋಸ್ಟ್ 12 ಅವರ್ ಆಗಿದೆ, ಇನ್ನೂ ಕವರ್ ಆಗಿಲ್ಲ ಎಲ್ಲನೂ. ಇನ್ನೇನು ಕೊನೆ ಹಂತದಲ್ಲಿದ್ದೀವಿ, ಅದಕ್ಕೆ ನಾವೇ ಅನ್ಕೊತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ನಾವು ದೀಪ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು. ಇದೊಂದು ಪ್ರೊಸೀಜರು. ನಾನು ಇಷ್ಟು ಸ್ಲೋವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ಗಾಯ್ಸ್, ಯಾಕಂತಂದರೆ ನಿದ್ದೆ ಇಲ್ಲ. ನಿದ್ದೆ ಇಲ್ದಿರೋದ್ರಿಂದ ವಾಯ್ಸ್ ಹಿಂಗೆ ಬರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ. ಇವನು ಪಾಪ ಕಾಮಿಡಿ ಮಾಡ್ತದ್ದು, ಇವನು ಪಾಪ ಫುಲ್ಲು ಜೋಶಲ್ಲಿದ್ದಾನೆ, ಇವನು ಪಾಪ ಸೈಲೆಂಟ್ ಆಗಿಬಿಟ್ಟು ಏನು ಮಾತಾಡ್ತಾನೆ. ಗಾಯ್ಸ್ ನನ್ನ ಕಣ್ಣು ನೋಡಿ ಗಾಯ್ಸ್ ಹೆಂಗಾಗ್ಬಿಡೈತೆ, ಫುಲ್ ನಿದ್ದೆ ಬಂದ್ಬಿಟ್ಟೈತೆ. ಆಫ್ ಮಾಡಪ್ಪ, ಆಯಿತು. ಏನಂದರೆ ಈಗ ದೀಪಗಳನ್ನ ಎತ್ತಾರೆ. ಎಲ್ಲೇ ಹೇಗಿದೆ ಹೇಳಿ ಫ್ರೆಂಡ್ಸ್? ಇಲ್ಲ ಇದೆ ಫ್ರೆಂಡ್ಸ್. ಇಷ್ಟೊತ್ತಿನಿಂದ ಎದ್ದು ನಿಂತ್ಕೊಂಡಿದ್ದೀವಿ, ಏನು ಅನ್ನಿಸ್ತಿದೆ ಅಣ್ಣ? ನಿನಗೇನು ಅನ್ನಿಸ್ತಿದೋ ಇಷ್ಟೊತ್ತಿನಿಂದ? ಮಾತಾಡ್ಸೇ ಬಿಡು. ನೀನು ಈ ಅಲಂಕಾರ ಮಾಡಿರೋದ್ಕ ಎತ್ಕೊಂಡಿರೋದು ಏನಾದ್ರು ಆಯ್ತು? ಜರ್ಮನ್ ಸಾರ್ಥಕ ಆಯ್ತು ನಿನಗಣ? ಅಣ್ಣ ತುಂಬ ಖುಷಿ ಆಗ್ತಾಯಿದೆ ಎತ್ಕೊಂಡಿರೋದಕ್ಕೆ, ಫೀಲಿಂಗ್ ವೆರಿ ಹ್ಯಾಪಿ. ಓಕೆನಾ? ಅಷ್ಟೇ. ಹರೀಶ್, ದೀಪ ಫಸ್ಟ್ ಟೈಮ್ ಎತ್ತಿದ್ದೀರಲ್ಲ 30 ವರ್ಷಕ್ಕೆ, ಏನು ಅನ್ನಿಸ್ತಿದೆ? ಭಾರ ಅನ್ನಿಸ್ತೈತೆ. ಫೈನಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ, ಇಲ್ಲಿ ಮುಂದೆ ನೋಡ್ಬೋದು ನೀವು, ಎಲ್ಲ ದೀಪ ತೊಗೊಂಡು ಬರ್ತಾ ಇದ್ದಾರೆ. ಸೊ ಬ್ಯುಸಿ ಟೈಮ್ ಇವಾಗ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಸೀದಾ ಆಮೇಲೆ ಮನೆಗೆ ಹೋಗೋದು. ಮನೆಗೆ ಹೋದ್ಮೇಲೆ ಗೊತ್ತಿದೆಯಲ್ಲ, ಊಟ ತಿನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಮೊನ್ನೆ ರಾತ್ರಿ ತಿಂದಿರೋದು ಗಾಯ್ಸ್, ಇವತ್ತು ಹೋಯ್ತಾನೆ ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು ಗಾಯ್ಸ್. ತಲೆ ಎಲ್ಲ ನೋತೈತೆ ನಮ್ದು ನೋಡಿ ಗಾಯ್ಸ್, ಎಷ್ಟು ದೊಡ್ಡದಲ್ಲಿ ಐತೆ. ಇದನ್ನು ತಗೊಂಡೋಗೋ ಒಳಗಡೆ ಕತ್ತೆ ಸೈಡ್ಗೆ ಹೋಗ್ಬಿಟ್ಟು 2 ಕತ್ತಾಗ್ಬಿಟ್ಟಿದೆ ಗಾಯ್ಸ್. ಸೊ ನಾವು ಇಷ್ಟು ಜನ ಇರೋದ್ರಿಂದ ನಾವೆಲ್ಲರೂ ಹೋಗಿ ದೇವಸ್ಥಾನದೊಳಗಡೆ ಹೋಗಿ ಕಾಯೆಲ್ಲ ಹೊಡ್ಕೊಂಬರೋದಕ್ಕಾಗಲ್ಲ ಅಂತ. ಸೊ ಇವ್ರು ಬಂದು ಇಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ, ದೇವ್ರ ಪೂಜೆ ಏನೇನಿದೆ ಅಂತ. ಸೊ ಅವರೇ ಹೋಗಿ ಎಲ್ಲ ಹೊಡ್ಕೊಂಬಂದು ನಮಗೆ ಕೊಡ್ತಾರೆ ಗಾಯ್ಸ್. ತೆಂಗಿನಕಾಯಿ ಬೇಡವಾ? ತೆಂಗಿನಕಾಯಿ ತಗೊಳ್ಳಲ್ವಂತೆ. ತೆಂಗಿನಕಾಯಿ ಹಾಕಿದ ತಕ್ಷಣ ಬೇಡ ಅಂತ ಅಂದ್ಬಿಟ್ರು ಇವರು. ಅಯ್ಯೋ, ಕಾಮಿಡಿ ಆಗೋಯ್ತು. ಸೊ ಇಲ್ಲಿ ನೋಡಿದ್ರೆ ಇಲ್ಲೇ ತೆಂಗಿನಕಾಯಿ ಇಲ್ಲೇ ಹೊಡಿತಾ ಇರೋದು.
ಸೊ ಬನ್ನಿ ಇವಾಗ ನಮ್ಮ ಗ್ಯಾಂಗ್ ಹತ್ರ ಹೋಗೋಣ. ಎಲ್ಲ ನೋಡಿ ಇಲ್ಲಿದ್ದಾರೆ ನಮ್ಮ ಗ್ಯಾಂಗು ಎಲ್ಲ ಹೇಳ್ರಪ್ಪ. ನೋಡಿದಲ್ಲ ನಮ್ಮ ಗ್ಯಾಂಗು. ಸೊ ನಾವಿಲ್ಲೇ ಇರೋದು ಇವಾಗ. ಮುಗೀತೇನಪ್ಪ ನಿಮ್ಮ ಹಬ್ಬ? ಮುಗೀತಾ ಸರ್? ಫುಲ್ ಖುಷಿನಾ? ಫುಲ್ ದಿಲ್ ಖುಷಿ ಸರ್. ಇನ್ನೇನು ಸಮಾಚಾರ? ಇನ್ನೇನಿಲ್ಲ ಹೇಳ್ಬೇಕು. ಬಿಟ್ರೆ ಓಡೋಗಿ ನಿದ್ದೆ ಒಯ್ದ್ಬಿಟ್ಟು 2 kg ತಿನ್ಬಿಡ್ಬೇಕೇನಾದ್ರು. 2 kg ನೀನು ತಿನ್ನೋದು ಪಕ್ಕ ನೋಡ್ತೀನಿ ನಾನು ಅದನ್ನು. ತಿನ್ನೋದು ಬೇಕಾದ್ರೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಂ ಸರಿ, ಇವಾಗ ಎಂಡ್ ಮಾಡೋಣ ಹಂಗಾದ್ರೆ. ಪೂಜೆ ಎಲ್ಲ ಮುಗೀತಲ್ಲ? ಎಂಡ್ ಮಾಡೋಣ. ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ ಗಾಯ್ಸ್. Early the next morning. ಸೊ ಗಾಯ್ಸ್ ಫೈನಲಿ ಎಲ್ಲ ಮುಗೀತು. ಹಬ್ಬ, ಜಾತ್ರೆ, ದೊಡ್ಡ ದೇವರ ಎಲ್ಲ ಮುಗೀತು. ಎಲ್ಲ ಹೆವಿ ಸುಸ್ತಾಗಿ ಹೋಗೋರೆ. ನಿನ್ನೆ ನಾನು ಹೇಳ್ದಂಗೆ ದೇವಸ್ಥಾನದಲ್ಲಿ ಹೇಳ್ದೆ ಮನೆ ಹತ್ರ ಹೋಗಿ ವ್ಲಾಗ್ ನೆಡ್ ಮಾಡ್ತೀನಿ ಅಂತ. ಆದರೆ ನನ್ನ ಕ್ಯಾಮ್ರಾ ಹೆಂಗಾಗೋಯ್ತು ಅಂತಂದರೆ, ನಾನೇ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ. ಆದರೆ ಹೋಗ್ತಾ ಇದು ಒಂಥರ ಪಬ್ಲಿಕ್ ಕ್ಯಾಮ್ರಾ ಆಗೋಯ್ತು. ಸಿಕ್ದವರೆಲ್ಲ ತೊಗೊಂಡು ಎಲ್ಲೆಲ್ಲಿ ವೀಡಿಯೋ ಬೇಕೋ ಯಾವ್ದು ಇಷ್ಟ ಬಂದಂಗೆ ಎಲ್ಲ ವೀಡಿಯೋಸ್ ಮಾಡೋರೆ. ನನಗೇನು ಗೊತ್ತಿಲ್ಲ ಯಾವ್ಯಾವ ವೀಡಿಯೋ ಎಲ್ಲೆಲ್ಲಿ ಮಾಡೋರೆ ಅಂತ. ಸೊ ಎಡಿಟ್ ಮಾಡಬೇಕಾದ್ರೆ ನೋಡ್ಬಿಟ್ಟು ಯಾವ್ಯಾವ ವೀಡಿಯೋಸ್ ಐತೆ ಅಂತ ನೋಡಿ ಹಾಕ್ತೀನಿ. ಎಡಿಟ್ ಮಾಡಬೇಕಾದ್ರೆ ನೋಡ್ಬಿಟ್ಟು ಯಾವ್ಯಾವ ವೀಡಿಯೋಸ್ ಐತೆ ಎಲ್ಲನೂ ಹಾಕ್ತೀನಿ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋದಕ್ಕಿಂತ ಇದೊಂಥರ ಊರ ಜಾತ್ರೆನ ನಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಒಂದು ಸಣ್ಣ ಪ್ರಯತ್ನದಲ್ಲಿ ತೋರಿಸಿದ್ದೀನಿ ನಿಮಗೆ. ಗಾಯ್ಸ್ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಇವತ್ತೆದ್ದೀನಿ 2-3 ದಿನ ಆಗೈತೆ ನಿದ್ದೆ ಹೋಗಿ. ಇವತ್ತೆದ್ದಿದೆ ನೋಡಿ ನನ್ನ ಮಕ್ಕ ಹೆಂಗೈತೆ. ನಮ್ಮ ಬಾಯ್ ಇಂಗ್ಲೆಂಡ್ ಬಾಯ್ದು ಮಕ್ಕ ಹೆಂಗಿದೆ ನೋಡಿ. ಎಲ್ಲನೂ ಅಷ್ಟೇ ಫಂಕ್ಷನಲ್ಲೇ ಎಲ್ಲನೂ ಮೇಯ್ನ್ ಇಂಪಾರ್ಟೆಂಟು. ಎಲ್ಲನೂ ಅವಾಗೇ ಚೆನ್ನಾಗಿರೋದು. ಬಟ್ ಫಂಕ್ಷನ್ ಮುಗಿದ್ಮೇಲೆ ಆ್ಯಕ್ಚುಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು. ನಿನ್ನೆ ಯಾರ್ಯಾರು ಬಂದಿದ್ರು ಕುಕಿಂಗ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೊಟ್ಟೋದ್ರು. ಬಿಕಾಸ್ ಸ್ವಲ್ಪ ಉಳಿದೋಯ್ತು ಊಟ ಎಲ್ಲ. ನಾನು ಇವಾಗ ಪಾತ್ರೆಗಳು ತೊಳಿಬೇಕಲ್ಲ, ಅದಕ್ಕೆಲ್ಲ ತೊಳೆಯೋದಕ್ಕೆ ನಮ್ಮ ಚಿಕ್ಕಮ್ಮ ಆ್ಯಂಡ್ ಬ್ಯಾಚ್ ರೆಡಿ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪ ಆ್ಯಂಡ್ ನಮ್ಮ ಚಿಕ್ಕಮ್ಮ ಬ್ಯಾಚ್ ಇಲ್ಲಿ ಕೂತಿದ್ದಾರೆ ನೋಡ್ರಿ. ಇವರೇ ಮೈನು ಇದಕ್ಕೆ ತೊಳೆಯೋದಕ್ಕೆ ಲೀಡ್ರು ಇವರು. ಹಿಂಗೆ ಹಿಡಿಬೇಕು, ಏನು ಮಾಡೋಕ್ಕಾಗಲ್ಲ. ಇವ್ರು ನೋಡಿ ಇಲ್ಲಿ ನೀವು ನಮ್ಮ ಚಿಕ್ಕಪ್ಪ ಫುಲ್ ಅವರೇ ಇವಾಗ ಲೀಡ್ ಮಾಡ್ತಾರೆ ಈ ಟೀಮ್. ಎಲ್ಲ ಕೆಲಸನೂ ಮಾಡ್ಬೇಕಾಗ್ತದ. ಹಬ್ಬ ಏನೋ ಈಸಿಯಾಗಿ ಮಾಡಿಬಿಡ್ತೀರ, ಆಮೇಲೆ ಇರ್ತದೆ ಕಷ್ಟ. ಅದು ಚಿಕ್ಕಪ್ಪನೇ ಮೇನು. ಐಸ್ ತಿಂತೀಯಾ? ಐಸು ಕುರ್ಕುರೆ ಏನೊಂದು ತಿಂತೀಯಾ? ಬಿಸ್ಕೆಟು ಬೇಡವಾ? ಏನು ಬೇಕು ನಿಮಗೆ? ನಿಮ್ಮ ಪಪ್ಪ ಕೊಡಿಸ್ತಾರಾ? ನಾನು ಕೊಡ್ಸೋದು ಬೇಡವಾ? ಸರಿ, ನನಗೊಂದು ಪಪ್ಪಿ ಕೊಡು, ನಾನು ಹೋಗ್ತೀನಿ. ನಾನು ಕರೆಕ್ಟಾಗಿ ಕೊಡಬೇಕು. ಕೊಡು ಇನ್ನೂ. ಐ ಲವ್ ಯು ಹೇಳು. ಇದೆಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆದರೆ ನಿನ್ನೆ ಆ ದೇವಸ್ಥಾನದಲ್ಲಿ ಮುಗ್ದೋದ್ಮೇಲೆ ಕ್ಯಾಮ್ರಾ ಎಲ್ಲೋಯ್ತು. ಅದು ಕ್ಯಾಮ್ರಾನೇ ಸಿಕ್ಕಿಲ್ಲ. ಇಲ್ಲಂದರೆ ಊಟ ಅದು ಇದೆಲ್ಲ ತೋರಿಸ್ಬೋದಾಗಿತ್ತು. ಇವಾಗ ಇನ್ನೇನೆಲ್ಲ ಮುಗೀತು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದಟ್ ಕೀಪ್ ಸ್ಮೈಲಿಂಗ್. ಬಾಯ್.